ಪ್ರಜ್ವಲ್ ಕೇಸ್ನಲ್ಲಿ ಸಮರ್ಥನೆ ಮಾಡುವ ಪ್ರಶ್ನೆಯೇ ಇಲ್ಲ. ಪ್ರಕರಣದ ತನಿಖೆ ನಡೀತಾ ಇರುವ ರೀತಿ ಸರಿ ಇಲ್ಲ. ಎಸ್ಐಟಿ ತನಿಖೆಯ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ನಾಯಕರು. ಮಾಹಿತಿ ಕೊಟ್ಟವರನ್ನೇ ಬಂಧನ ಮಾಡ್ತಾ ಇದ್ದಾರೆ. ಅಪರಾಧಿಗಳನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸ್ತಾ ಇಲ್ಲ. ತನಿಖೆಯ ದಿಕ್ಕು ತಪ್ತಾ ಇದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳಿ. ಯಾರು ಸಮರ್ಥನೆ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ತನಿಖೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಕಮಿಷನ್ ಆಫ್ ವುಮನ್ಗೆ ಕಂಪ್ಲೇಂಟ್ ಹೋಗಿದೆ, ಒತ್ತಾಯಪೂರ್ವಕ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇನ್ನು ಯಾರು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರುವಂಥದ್ದು. ಹೀಗೆ ಒಂಥರ ಅಪರಾಧಿಗಳನ್ನು ಕರ್ತಂದು ಶಿಕ್ಷೆ ಮಾಡಬೇಕು. SIT ಪ್ರಥಮ ಕರ್ತವ್ಯ ಅದು. ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾಯಿದ್ದಾರೆ. ಈ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿ ತಪ್ತದೆ. ಅದಕ್ಕಾಗಿ SIT ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ, ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು, ಅದಕ್ಕೆ ಗಮನ ಕೊಡುವುದು ಸೂಕ್ತ. ವಿಚ್ ಹಂಟಿಂಗ್ ಕೈ ಬಿಡಬೇಕು ಅಂತ. ಸರ್, ಪ್ರಕರಣದಲ್ಲಿ DK ಶಿವಕುಮಾರ್ ಅವರ ಹೆಸರು ಕೂಡ ತಳ್ಕಾಕೊಂಡಿದೆ. ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಒಳಪಡಿಸಬೇಕು ಅಂತೇಳಿ ಜಗದೀಶ್ ಶೆಟ್ಟರು ಆಗ್ರಹ ಮಾಡಿದ್ದಾರೆ. ನೋಡಿ, ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನೂ ವಿಚಾರಣೆ ಒಳಗೆ ಬಿಟ್ಟಾಗಲೇ ಸಂಪೂರ್ಣ ತನಿಖೆ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಿರೋದು CBI ಕೊಟ್ಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ. ನಮ್ಮ BJPಯ ಸ್ಪಷ್ಟ ನಿಲುವು, JDS ಏನು ಹೋರಾಟ ಮಾಡ್ತಾ ಇದಕ್ಕೆ ನಾವು ಬೆಂಬಲ ಕೊಡ್ತೀರಿ. ಇಲ್ಲಿ CBI ತನಿಖೆ ಆಗಬೇಕು. CBI ತನಿಖೆ, ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರಿದ್ದಾರೋ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾಯಿದೆ. ಆ ದೃಷ್ಟಿಯಿಂದ ಇದನ್ನು CBI ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.